ನಾವು ಖಂಡಿತವಾಗಿ ಅವ್ರು ಹೇಳಿದ್ದಾರೆ. ಅವರು ಮತ ಹಾಕಿರೋರು ಗೊತ್ತಲ್ಲ ಜನಗಳಿಗೆ. ಜನ ಹೇಳ್ತಾರೆ ಇಲ್ಲ ನಾವು ಗೆಲ್ಲಿಸ್ತಾ ಇದ್ದೀವಿ ಅವ್ರನ್ನ. ಲೀಡು ಗೀಡು ಹೇಳಕ್ಕಾಗತ್ತೆ. ಎಲ್ಲ ಸ್ಪೆಕ್ಯುಲೇಷನ್ಸ್ ಮಾಡಿದ್ರೆ ತಪ್ಪಾಗುತ್ತೆ. ಗೆದ್ದಿತೀವಿ, ಖಂಡಿತವಾಗಿ ಗೆದ್ದಿತೀವಿ. ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ಮಹಾವಿಕಾಸ್ ಅಘಾಡಿ ಗೆದ್ದಿತ್ತು. ಗ್ಯಾರಂಟಿಗಳ ಬಗ್ಗೆ ಪ್ರಚಾರ ಮಾಡ್ತಾ ಇದ್ರೆ ಅವರು ಅಪಪ್ರಚಾರ ಜಾಹೀರಾತುಗಳನ್ನ ಕೊಟ್ಟಿದ್ದಾರೆ ಗ್ಯಾರಂಟಿಗಳ ಬಗ್ಗೆ ಮಹಾರಾಷ್ಟ್ರ. ಹೌದು, ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಕಠಿಣವಾಗಿ ಕ್ರಮ ತಗೊಳ್ತೀವಿ, ಕೇಸ್ ಬುಕ್ ಮಾಡ್ತೀವಿ ಅವ್ರ ಮೇಲೆಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅದಕ್ಕೆಲ್ಲ ಪ್ರೂಫ್ ಇರ್ಬೇಕಲ್ಲ. ಈಗ ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಬಡ್ಜೆಟ್ನಲ್ಲಿ 56,000 ಕೋಟಿ ಹಣ ಇಟ್ಟಿದ್ದೀವಿ. ಆಮೇಲೆ ಎಲ್ಲರಿಗೂ ಅದರ ಫಲ ಸಿಗ್ತಾ ಇದೆ. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು, ಗೃಹಲಕ್ಷ್ಮಿ ಭಾಗ್ಯ, ಅದು ಶಕ್ತಿದು, ಅವರೆಲ್ಲ 3.5 ಕೋಟಿ ಟ್ರಿಪ್ಸು ಇವತ್ತು ಹೆಣ್ಮಕ್ಳು ಓಡಾಡಿದ್ದಾರೆ. ಅದಕ್ಕೆ ಏನು ಮಾಡಿಲ್ಲ ನೀವು ಅಂತ ಹೇಳ್ಬಿಟ್ರೆ, ನಾನು ಕೂಡ ಅಲ್ಲಿ ನನ್ನ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಜಸ್ಟಿಫಿಕೇಶನ್ ಮಾಡೇ ಬಂದಿದ್ದೀನಿ ಮುಂಬೈನಲ್ಲಿ. ನಾವು ಅಲ್ಲಿ ಉದಾಹರಣೆಗಳ ಸಮೇತ ನಮ್ಮ ಗ್ಯಾರಂಟಿಗಳು ಏನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅನ್ನೋದನ್ನು ಕೂಡ ನಾನು ಹೇಳಿ ಬಂದಿದ್ದಂತೆ ಅಲ್ಲಿ ಮಹಾರಾಷ್ಟ್ರದಲ್ಲಿ.